ನಾನು ನಿಮ್ಮ ಮುಂದೆ ಒಂದು ಬಹಳ ತುಂಬ ಇಂಪಾರ್ಟೆಂಟ್ ಅನಿಸುವಂಥ ಒಂದು ಮೆಸೇಜ್ ಒಂದನ್ನು ಓದೋದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಇನ್ಪುಟ್ನ ಕೋಆರ್ಡಿನೇಟರ್ ಆಗಿರುವ ಮಂಜು ಬೋಡಂಪಲ್ಲಿ ಅವರು ಕಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಯೋಧರೊಬ್ಬರು, ಅವರು ಮಂಡ್ಯದ ಮತದಾರರು, ಜಮ್ಮು ಕಾಶ್ಮೀರದಿಂದ ನಮಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದಾರಂತೆ. ಅವರು ಇನ್ಫ್ಯಾಕ್ಟ್ ಐ ಕ್ಯಾನ್ ಪ್ಲೇ ದ ಆಡಿಯೋ ಅನ್ಕೊಳ್ತೀನಿ ನೋಡಿ. ನಾನು ಮಂಡ್ಯ ಜಿಲ್ಲೆಯವನು, ಮಂಡ್ಯ ಕ್ಷೇತ್ರ. ನನ್ನ ಓಟು ಬಿಜೆಪಿಗೆ. ನಾನು ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾನೆ ನಿಮ್ಮ ಚಾನಲ್ಗೆ, ಲೈನ್ ಸಿಗ್ತಾ ಇಲ್ಲ. ಸೊ ಬಿಜೆಪಿಗೆ ಒಂದು ಓಟ್ ಇದರಿಂದ, ಅಂದರೆ ಇದನ್ನು ಕೂಡ ಸೇರಿಸ್ಕೊಂಡು 703 ವೋಟ್ಗಳು, 703 ವೋಟ್ಗಳು. ಸೊ ಇಟ್ ಈಸ್ ಆಸ್ ಟ್ರಾನ್ಸ್ಪರೆಂಟ್ ಆಸ್ ಪಾಸಿಬಲ್. ಸೊ ನೋಡಿ, ನಾನು ನಿಜವಾಗ್ಲೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಜಮ್ಮು ಕಾಶ್ಮೀರದ ಯೋಧರೊಬ್ಬರು ಅಲ್ಲಿಂದ ನಮ್ಮ ಚಾನಲ್ ವೀಕ್ಷಿಸಿ ನಮಗೆ ಕರೆ ಮಾಡಿದ್ದಾರೆ ಅಂತಂದರೆ, ಸರ್ ಯು ಆರ್ ಗ್ರೇಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ 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 ಪ್ರೀತಿಯ ಧನ್ಯವಾದಗಳು ಆ್ಯಂಡ್ ಸಲ್ಯೂಟ್ಸ್ ಟು ಯು ಸರ್. ರವಿ ಲಾಲಿಪಾಳ್ಯಗೆ ಹೋಗೋಣ. ರವಿ ಲಾಲಿಪಾಳ್ಯ ನಮ್ಮ ಮಂಡ್ಯದ ಪ್ರತಿನಿಧಿ, ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಸದ್ಯದ ಮಂಡ್ಯದ ಪರಿಸ್ಥಿತಿಯನ್ನು, ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದಾರೆ. ನಮ್ಮ ಫಲಿತಾಂಶಕ್ಕೂ ಸದ್ಯದ ಮಂಡ್ಯದ ರಾಜಕೀಯ ಪರಿಸ್ಥಿತಿಗೂ ಕೂಡ ಅಂತ ವ್ಯತ್ಯಾಸ ಇದೆ ಅಂತ ನಿಮ್ಗನ್ಸತ್ತಾ, ಅಥವಾ ಇಲ್ಲ ಸರ್ ಎಕ್ಸಾಕ್ಟ್ಲಿ ಸಿಮಿಲರ್ ಅಂತ ನಿಮ್ಗನ್ಸತ್ತಾ ರವಿ? ಸರ್, ತಾವು ಹೇಳಿದ್ದು ಖಂಡಿತವಾಗ್ಲೂ ಸತ್ಯ. ಯಾಕೆಂದ್ರೆ ಎಕ್ಸಾಕ್ಟ್ ಆಗಿ ಸಿಮಿಲಾರಿಟಿ ಅಂದ್ರೆ ಹತ್ತತ್ರ ಫಲಿತಾಂಶ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಮಂಡ್ಯ ಜನರು ಹೀಗೆ ಅಂತಾನೆ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಅವ್ರಿಗೆ ಅನ್ಸಿದ್ದನ್ನ ನೇರವಾಗಿ ಮಾಡ್ತಾ ಇರ್ತಕ್ಕಂಥ ಜನರು ಇರ್ತಕ್ಕಂಥ ಜಿಲ್ಲೆ. ಹೀಗಾಗಿ ಪ್ರಮುಖವಾಗಿ ಯಾಕೆ JDS ಮುನ್ನಡೆ ಕಾಯ್ಕೊಂಡಿದೆ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡೋದಾದ್ರೆ, ಪ್ರಮುಖವಾಗಿ 2019 ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ತಾರೆ. ಅದಾದ ನಂತರ ನಡೆದಂತ 2-3 ವಿಧಾನ ಪರಿಷತ್ತು ಮತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳೆಲ್ಲವೂ ಕೂಡ ಕಾಂಗ್ರೆಸ್ ನ ಗೆಲ್ಲಿಸ್ತಾರೆ, ಅಂದ್ರೆ ಜನಗಳು. ಜೊತೆಗೆ ಈಗ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ JDS ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಹೀಗಾಗಿ ಈ ಚುನಾವಣೆಯಲ್ಲಿ, ಅಂದ್ರೆ ಅಷ್ಟೊಂದು ಚುನಾವಣೆಯಲ್ಲಿ ನಾವು JDS ನ ಸೋಲ್ತಿದ್ದೀವಿ. ಒಂದು ಕಾಲದಲ್ಲಿ JDS ನ ಭದ್ರಕೋಟೆ ಆಗಿರ್ತಕ್ಕಂಥ ಜಿಲ್ಲೆ ಈಗ ನಿಧಾನವಾಗಿ ಆ ಭದ್ರಕೋಟೆ ಈಗಾಗ್ಲೇ ಕೈ ತಪ್ಪು ಹೋಗ್ತಾ ಇದೆಯೋ ಅನ್ನತಕ್ಕಂಥ ಆತಂಕ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಅದನ್ನ ಉಳಿಸ್ಕೋಬೇಕು ಅನ್ನುವ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ನನಗೆ ಒಂದು ಪಾಯಿಂಟ್ ನಿಮ್ಮ ಮಾತಾಡ್ತಾ ಇತ್ತು. ಆ ಪಾಯಿಂಟ್ ಏನು ಅಂತಂದರೆ, ಮಂಡ್ಯದ ಜನರ ಮತದಾರರ ಮನದಾಳ ಏನಿದೆ ಅದು ಆಲ್ಮೋಸ್ಟ್ ನಮ್ಮ ವಿಸ್ತಾರ ಪೋಲಿಂಗ್ ಬೂತ್ನ ಸನಿಹದಲ್ಲಿದೆ ಅಂತ. ನಾನು ಇದನ್ನು ಎಕ್ಸಾಕ್ಟ್ ಪೋಲ್ ಅಂತ ಹೇಳೋಕ್ಕಾಗೋದಿಲ್ಲ, ಎಕ್ಸಾಕ್ಟ್ ಮನಸ್ಥಿತಿ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನಮಗೆ ಬಂದಿದ್ದು ನಿಯರ್ಲಿ 19,000 ಕಾಲ್ಸ್. ಅದರಲ್ಲಿ ನಾವು ಸ್ವೀಕರಿಸೋಕ್ಕೆ ಸಾಧ್ಯ ಆಗಿದ್ದು 5,100 ಕಾಲ್ಸ್. ಅದರಲ್ಲಿ ಸ್ಪಷ್ಟ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಯಾಕಂದರೆ ಅದನ್ನು ಕೂಡ ನಾವು ನೇರವಾಗಿ ಹೇಳಲೇಬೇಕಾಗತ್ತಲ್ವಾ. ಯಾಕಂದರೆ ನಮ್ಮಲ್ಲಿರೋದು 12 ಜನ ಪ್ರತಿನಿಧಿಗಳು. ನಾವು 25,000 ಕರೆ ತಗೊಂಬಿಟ್ವಿ ಅಂತಂದರೆ ಹ್ಯೂಮನ್ಲಿ 4 ಅವರಲ್ಲಿ ಇಂಪಾಸಿಬಲ್ ರೀ. ಇನ್ಫ್ಯಾಕ್ಟ್ 5,000 ಕರೆಗಳನ್ನು ಎಷ್ಟು ಕಷ್ಟಪಟ್ಟು ಸ್ವೀಕರಿಸಿದ್ದಾರೆ ನಮ್ಮ ಪ್ರತಿನಿಧಿಗಳು ಅನ್ನೋದೇ ನಿಜವಾಗ್ಲೂ ಕೂಡ ಡಾಂಟಿಂಗ್ ಟಾಸ್ಕ್. ಹಾಗಾಗಿ ನಮ್ಮ ಪೋಲಿಂಗ್ ಆಫೀಸರ್ಸ್ಗೂ ಕೂಡ, ನಮ್ಮ ವಿಸ್ತಾರದ ಪೋಲಿಂಗ್ ಪ್ರತಿನಿಧಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ಥ್ಯಾಂಕ್ಸ್ ಟು ಯು ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ಮತ್ತು ಮಂಡ್ಯದ ಜನಕ್ಕೆ ಭಾಳ 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 ವಿಶೇಷವಾಗಿ ಥ್ಯಾಂಕ್ ಯು ವೆರಿ ಮಚ್. ಯು ಹ್ಯಾವ್ ಬಿನ್ ವಂಡರ್ಫುಲ್. ನಿಮ್ಮ ಪ್ರೀತಿ ಹಾಗೂ ನೀವೆಲ್ಲರೂ ಕೂಡ ತೋರಿಸಿದಂಥ ಈ ಒಂದು ಅಭಿಮಾನಕ್ಕಾಗಿ ನಾವು ಖಂಡಿತವಾಗ್ಲೂ ಕೂಡ ಚಿರ ಋಣಿಯಾಗಿದ್ದೇವೆ. ಬೆಳಗಾವಿ ಶುರುವಾಗಿದೆ. ಬೆಳಗಾವಿಯಲ್ಲಿ ಇನ್ನೊಂದೇನಾಗಿದೆ ಗೊತ್ತಾ, ನಮ್ಮ ಪೋಲಿಂಗ್ ಬೂತ್ನ ಇದೆಲ್ಲವನ್ನು ಕೂಡ ಗಮನಿಸಿ ಆಯಾ ಪರ್ಟಿಕ್ಯುಲರ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತದಾನದ ಜಾಗೃತಿಯನ್ನು ಅವರವರೇ ಮೂಡಿಸ್ತಾ ಇದ್ದಾರೆ ಅಲ್ಲಿರುವ ಅಭ್ಯರ್ಥಿಗಳು. ಅದು ಕೂಡ ಭಾಳ ಒಳ್ಳೆಯದು. ಯಾಕೆಂತಂದರೆ ಮತದಾನದ ಜಾಗೃತಿ ಅದು ಯಾರಿಗೆ ಬೇಕಾದರೂ ಆಗಿರಲಿ. ಈಗ ಮಂಡ್ಯದ ವಿಷಯ ನಮಗೆ ಸುಮಲತಾ ಅಲ್ಲ, ಅಥವಾ HD ಕುಮಾರಸ್ವಾಮಿ ಅವರಲ್ಲ, ಅಥವಾ ಸ್ಟಾರ್ ಚಂದ್ರು ಅವರ ವಿಷಯ ಅಲ್ಲ, ಅಥವಾ ಪುಟ್ಟರಾಜು ಅವರ ವಿಷಯ ಅಲ್ಲ, ಯಾರು ಬೇಕಾದರೂ ಗೆಲ್ಲಿ, ಇಟ್ ಡಸಂಟ್ ಮ್ಯಾಟರ್. ಬಟ್ ಮತದಾನದ ಜಾಗೃತಿ ಬಹಳ ಮುಖ್ಯ. ಬೆಳಗಾವಿ ಶುರುವಾಗಿದೆ. ಶುರುವಾಗಿ ಅರ್ಧ ಗಂಟೆ ಆಗೋಯ್ತು. 6 ಗಂಟೆವರೆಗೂ ಇರುತ್ತೆ. 0806955448 08069554488 ಕರೆ ಮಾಡಿ, ವೋಟ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.